ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ವೈವಿಸ್ ಕಿಚನ್ ಟೇಸ್ಟ್ ಆಫ್ ಇಂಡಿಯಾ. ನಾನಿವತ್ತು ನಿಮಗೆ ತೋರ್ಸಕ್ಕೆ ಹೋಗಿರುವಂಥ ವಿಡಿಯೋ ಎಣ್ಣೆ ಬದನೆಕಾಯಿ ಯಾವ ರೀತಿ ಮಾಡಬೇಕು ಅಂತ. ನೋಡಿ, ಈ ಎಣ್ಣೆ ಬದನೆಕಾಯಿ ಬಂದಿದ್ದು ನಿಮಗೆ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಜೊತೆ ತುಂಬ ಟೇಸ್ಟಾಗಿರುತ್ತೆ. ಜೋಳದ ರೊಟ್ಟಿ ಕೂಡ ಜೊತೆಗೆ ಬೇಕಾಗಿರುವಂಥ ಪದಾರ್ಥಗಳನ್ನ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ ಒಂದ್ಸರಿ. ಸಣ್ಣದಾಗಿ ಉದ್ದುದ್ದಾಗಿ ಹಚ್ಕೊಂಡಿರುವಂಥ ಈರುಳ್ಳಿ ಇದೆ. ಇದು ಒಂದು ದಪ್ಪ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಸಣ್ಣದಾಗಿ ಇನ್ನೊಂದು ಹಚ್ಕೊಂಡಿರುವಂಥ ಈರುಳ್ಳಿ ಇದೆ, ಅದು ಒಗ್ಗರಣೆಗೋಸ್ಕರ. ಅರಿಶಿಣದ ಪುಡಿ, ಚಕ್ಕೆ, ಲವಂಗ, ಬಿಳಿ ಎಳ್ಳು, ಧನಿಯಾ ಪುಡಿ, ಒಣ ಕೊಬ್ಬರಿ ತುರಿ, ಹುಣಸೆಹಣ್ಣು, ಟೊಮೆಟೊ, ಕೊತ್ತಂಬರಿ, ಕಡಲೆಬೀಜ, ಖಾರದ ಪುಡಿ, ಒಗ್ಗರಣೆಗೆ ಸಾಸಿವೆ ಮತ್ತು ಇದರ ಜೊತೆಗೆ 1 ಸ್ಪೂನಷ್ಟು ಜೀರಿಗೆ. ಬನ್ನಿ, ಮೊದಲಿಗೆ ನಾವು ಕಡಲೆಬೀಜನ ಹುರ್ಕೊಳ್ಳೋಣ. ಇಲ್ಲಿ ಫ್ರೈಯಿಂಗ್ ಪ್ಯಾನಲ್ಲಿ ಕಡಲೆಬೀಜನ ಹಾಕಿ ಹುರಿತಿದ್ದೀನಿ. ಎಣ್ಣೆಗಿಣ್ಣೆ ಏನು ಹಾಕಿಲ್ಲ, ಸ್ವಲ್ಪ ಕ್ಲೀನಾಗಿ ಹುರ್ಕೊಬೇಕು. ನೋಡಿ, ಈಗ ಕ್ಲೀನಾಗಿ ಹುರ್ಕೊಂಡಿದ್ದೀವಿ ನಾವು. ಆ ಚಿಪ್ಪೆ ಎಲ್ಲ ಹೆಂಗೆ ಓಪನ್ ಆಗ್ತಿದೆ ನೋಡಿ, ಹುರಿದಿರೋದು ಚೆನ್ನಾಗಿ ಹುರಿದಿರೋದ್ರಿಂದ ಅದು ಚಿಪ್ಪೆ ಕೂಡ ಓಪನ್ ಆಗ್ತಿದೆ ತಾನಾಗಿ ತಾನೇ. ಆ ಹುರಿದಿರೋ ಕಡಲೆಬೀಜನ ಡೈರೆಕ್ಟಾಗಿ ನಾನು ಈಗ ಮಿಕ್ಸಿಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಇದರ ಜೊತೆಗೆ ಬಿಳಿ ಎಳ್ಳನ್ನು ಕೂಡ ಆ್ಯಡ್ ಮಾಡಿದ್ದೀನಿ. 10 ಗ್ರಾಮ್ ಅಷ್ಟು ಬಿಳಿ ಎಳ್ಳು, ಅಂದರೆ 1-1.5 ಸ್ಪೂನ್ ಅಷ್ಟು ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಇದರ ಜೊತೆಗೆ 50 ಗ್ರಾಮ್ ಅಷ್ಟು ಒಣಕೊಬ್ಬರಿ ತುರಿದ್ಕೊಂಡಿರೋದು ಒಣಕೊಬ್ಬರಿ ಆ್ಯಡ್ ಮಾಡಿದ್ದೀನಿ. ಇದರ ಜೊತೆಗೆ 1 ಸ್ಪೂನ್ ಅಷ್ಟು ಜೀರಾ ಆ್ಯಡ್ ಮಾಡಿದ್ದೀನಿ. ಇದಕ್ಕೆ ನೀರು ಏನೂ ಹಾಕ್ತೀರಾ, ಡೈರೆಕ್ಟಾಗಿ ಹಾಗೆ ಗ್ರೈಂಡ್ ಮಾಡ್ಕೊತೀನಿ, ಫುಲ್ಲು ಸಾಫ್ಟ್ ಆಗೋ ಥರ. ನೋಡಿ, ಕ್ಲೀನಾಗಿ ಗ್ರೈಂಡ್ ಆಗಿದೆ ಇದು. ಇದನ್ನು ಒಂದು ಬೌಲ್ಗೆ ಆ್ಯಡ್ ಮಾಡ್ಕೊತೀನಿ. ಇವಾಗ ಮಿಕ್ಕಿದಂಥ ಪದಾರ್ಥ ನೋಡ್ಕೊಳ್ಳೋಣ. ಮೊದಲಿಗೆ ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡಿದ್ದೀನಿ, ಅದಕ್ಕೊಂದು 2 ಸ್ಪೂನ್ ಅಷ್ಟು ಎಣ್ಣೆ ಆ್ಯಡ್ ಮಾಡಿದ್ದೀನಿ. ಇವಾಗ ಇದಕ್ಕೆ ಲವಂಗ ಮತ್ತು ಚಕ್ಕೆನ ಆ್ಯಡ್ ಮಾಡಿದ್ದೀನಿ. ಜೊತೆಗೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಆ್ಯಡ್ ಮಾಡಿದ್ದೀನಿ. ಒಂದು 10-12 ಪಾಯಷ್ಟು ಬೆಳ್ಳುಳ್ಳಿ ಇದೆ, ಒಂದು 10-15 ಗ್ರಾಮ್ ಅಷ್ಟು ಶುಂಠಿ ಇದೆ. ಅದ್ರ ಜೊತೆಗೆ ಉದ್ದುದ್ದಾಗ ಹಚ್ಕೊಂಡಿರುವಂಥ ಈರುಳ್ಳಿ ಕೂಡ ಆ್ಯಡ್ ಮಾಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ತೀನಿ. ಇದರ ಜೊತೆಗೆ ಮಿಂಟ್ ಲೀವ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಮಿಂಟ್ ಲೀವ್ಸ್ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಈಗ ಕೊತ್ತಂಬರಿ ಆ್ಯಡ್ ಮಾಡಿದ್ದೀನಿ. ಈಗ ಟೊಮೆಟೊ ಕೂಡ ಹಚ್ಚಿಬಿಟ್ಟು ಆ್ಯಡ್ ಮಾಡಿದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೊತೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಂಡಾದ ನಂತರ ಈಗ ಖಾರದ ಪುಡಿ, ಧನಿಯಾ ಪುಡಿ 3 ಸ್ಪೂನ್ ಆ್ಯಡ್ ಮಾಡಿದ್ದೀನಿ. ಖಾರದ ಪುಡಿ 2 ಸ್ಪೂನಷ್ಟು ಖಾರದ ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಈಗ ಫ್ರೈ ಮಾಡ್ಕೊತೀನಿ ಚೆನ್ನಾಗಿ. ನೋಡಿ, ಇವಾಗ ಅರಿಶಿಣ ಪುಡಿ ಹಾಕ್ತಾಯಿದ್ದೀನಿ 1 ಸ್ಪೂನಷ್ಟು. ಅದು ಚಿಕ್ಕ ಸ್ಪೂನಷ್ಟು ಹಾಕಿದ್ದೀನಿ, ಮಾಮೂಲಿ ಸ್ಪೂನಲ್ಲ, ಚಿಕ್ಕ ಸ್ಪೂನಲ್ಲಿ 1 ಸ್ಪೂನಷ್ಟು ಅರಿಶಿಣ ಪುಡಿ ಹಾಕಿದ್ದೀನಿ. ಇದನ್ನು ಫ್ರೈ ಆಗಿ ಸ್ವಲ್ಪ ಆರಬೇಕು. ಇದು ಆರಿದ ನಂತರ ಇದನ್ನು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಇವಾಗ ಇದು ಕೂಡ ಕ್ಲೀನಾಗಿ ಗ್ರೈಂಡ್ ಆಗಿದೆ. ಇದನ್ನು ನಾನು ಈಗ ಆಲ್ರೆಡಿ ಕೊಬ್ಬರಿ ಮತ್ತು ಕಡಲೆಬೀಜನೆಲ್ಲ ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಪೌಡ್ರ್ ಜೊತೆಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ನಾನು ಇದ್ರ ಜೊತೆ ಮಿಕ್ಸ್ ಮಾಡಿ ಚೆನ್ನಾಗಿ ಕಲಸ್ಕೊಬೇಕು. ಎರಡನ್ನೂ ಮಿಕ್ಸ್ ಮಾಡಬೇಕು. ಇದಕ್ಕೆ ಮುಂಚೆನೇ ಇಂಗ್ರೀಡಿಯೆಂಟ್ ಏನು ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಿ ಅದು ಮತ್ತು ಈ ಮಸಾಲೆ ಎರಡನ್ನೂ ಮಿಕ್ಸ್ ಮಾಡಿ, ಸಣ್ಣ ಬದನೆಕಾಯಿ ಏನಿದೆ ಅದನ್ನು 4 ಹೋಲ್ ಥರ ಮಾಡಿ, ಫುಲ್ಲು ಪೀಸಸ್ ಅಲ್ಲ, ಜಸ್ಟ್ ಬಾಯ್ನ ಓಪನ್ ಮಾಡಿ ಅದರೊಳಗೆ ಫಿಲ್ಲಿಂಗ್ಸ್ನ ಹಾಕಿ. ಈ ಥರ ನೋಡಿ, ಈಗ ಯಾವ ಥರ ಫಿಲ್ಲಿಂಗ್ ಮಾಡ್ತಾಯಿದ್ದೀನಿ ನೋಡಿ, ಆ ಥರ ಬಾಯಿ ಓಪನ್ ಮಾಡ್ಕೊಂಡು ಅದರೊಳಗೆ ಫಿಲ್ಲಿಂಗ್ನ ತುಂಬಿ, ಅದನ್ನು ಮಸಾಲೆನ ತುಂಬಿ ಸೈಡ್ಗೆ ಇಟ್ಕೊಳ್ಳಿ. ನಾನೊಂದು 400 ಗ್ರಾಮ್ ಅಷ್ಟು ಬದನೆಕಾಯಿ ತೊಗೊಂಡಿದ್ದೀನಿ, 400 to 300 ಗ್ರಾಮ್ಸ್ ಅಷ್ಟು. ನೋಡಿ, ಈ ಥರ ಕ್ಲೀನಾಗಿ ಫಿಲ್ಲಿಂಗ್ ಮಾಡ್ಕೊಬೇಕು. ನೋಡಿ, ಈಗೆಲ್ಲ ಫಿಲ್ಲಿಂಗ್ ಮಾಡಿ ಇಟ್ಕೊಂಡಿರೋಂಥ ಬದನೆಕಾಯಿ ಇಲ್ಲಿದೆ. ಜಾಸ್ತಿ ದೊಡ್ಡದಲ್ಲ, ಎಲ್ಲ ಸಣ್ಣ ಸಣ್ಣದೇ ಇದೆ. ಇದೆಲ್ಲ ಫಿಲ್ಲಿಂಗ್ ಆದ ನಂತರ ಈಗ ಕುಕ್ಕರಲ್ಲಿ ಮಾಡ್ಕೊಳ್ಳೋದು ನಾವು.
ಕುಕ್ಕರಿಗೆ ಮೊದಲಿಗೆ ಒಂದು 4 ಸ್ಪೂನ್ ಅಷ್ಟು ಎಣ್ಣೆ ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ಈಗ ಸಣ್ಣದಾಗಿರುವಂಥ ಈರುಳ್ಳಿ ಹಚ್ಕೊಂಡಿದ್ದೀವಲ್ಲ, ಸಣ್ಣದಾಗಿ ಮೊದಲಿಗೆ ಸಾಸಿವೆ ಹಣ್ಣು ಹಾಕೋಣ. ಸಾಸಿವೆ ಸಿಟ್ಲಿದ ನಂತರ ಈರುಳ್ಳಿ ಹಾಕ್ತಾಯಿದ್ದೀನಿ ನೋಡಿ. ಈಗ ಈರುಳ್ಳಿ ಆ್ಯಡ್ ಮಾಡ್ಕೊಂಡು ಒಂದು ಸ್ವಲ್ಪ ತುರ್ಕೊಳ್ಳೋಣ. ನೋಡಿ ಈಗ ಒಂದೊಂದೇ ಬದನೆಕಾಯಿನ ಏನು ನಾವು ಆಲ್ರೆಡಿ ಮಿಕ್ಸ್ ಮಾಡಿಟ್ಟಿದ್ದೀವಿ, ಮಸಾಲೆನ ಹಾಕಿಟ್ಟಿದ್ದೀವಿ, ಆ ಬದನೆಕಾಯಿನ ಆ್ಯಡ್ ಮಾಡ್ತಾಯಿದ್ದೀನಿ. ನೀವೇನೆಲ್ಲ ಮಸಾಲೆ ಹಾಕಬೇಕು ಅಂತ ಏನಿಲ್ಲ, ಮಸಾಲೆ ಎಷ್ಟು ಇಡ್ಸುತ್ತೆ ಅಷ್ಟು ಬದನೆಕಾಯಿಗೆ ಹಾಕಿ ಮಿಕ್ಕಿರೋ ಮಸಾಲೆನ ಇದರ ಮೇಲೆ ನೀವು ಡೈರೆಕ್ಟಾಗಿ ಪೋರ್ ಮಾಡ್ಬೋದು. ನೋಡಿ ಸ್ವಲ್ಪ ನೀರು ಬೇಕಂದ್ರೆ ನೀವು ಇಲ್ಲೇ ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ನೀರು ಎಷ್ಟು ಬೇಕು, ಸಾರು ನೀರು ಥರ ಬೇಕಾ ಗಟ್ಟಿ ಥರ ಬೇಕಾ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನಾನು. ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಇದು ಗಟ್ಟಿಯಾಗಿ ಮಾಡ್ತಾಯಿದ್ದೀನಿ. ರೀಸನ್ ಬಂದು ನಾನು ಅಕ್ಕಿ ರೊಟ್ಟಿ ಜೊತೆ ಇಲ್ಲ ಜೋಳದ ರೊಟ್ಟಿ, ಅಕ್ಕಿ ಜೋಳ ರಾಗಿ ರೊಟ್ಟಿ ಜೊತೆ ಕೂಡ ತಿನ್ಬೋದು ಇದನ್ನು. ಕ್ಲೋಸ್ ಮಾಡಿ ಒಂದು ವಿಷಲ್ ಬರ್ಸ್ಕೊಂಡಿದ್ದೀನಿ ನೋಡಿ. ಈಗೆಲ್ಲ ಚೆನ್ನಾಗಿ ಬೆಂದಿದೆ ಇದು. ವೈವೀಸ್ ಕಿಚನ್ ಚಾನಲನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ತಪ್ಪದೇ ಪ್ರೆಸ್ ಮಾಡಿ.